ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ದೇವಗಿರಿಯ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ವೈಭವದಿಂದ ಜರುಗಿತು. ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ವೈಭವದಿಂದ ಜರುಗಿತು. 7ನೇ ದಿನದ ವೇದಿಕೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಹುಕ್ಕೇರಿ ಮಠ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಶ್ರೀ ಬಸವ ಶಾಂತಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಅಂಬಿಗರ್ ಚೌಡಯ್ಯನವರ ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ್ ಅಂಬಿಗೇರ್ ಕಾರ್ಯಕ್ರಮ ಕುರಿತು ಮಾತನಾಡಿದರು ಹಾಗೂ ಅಂಬಿಗರ್ ಚೌಡಯ್ಯನವರ ವಚನಗಳನ್ನು ಸಹ ನುಡಿದರು. ಕಾರ್ಯಕ್ರಮದ ಅಂಗವಾಗಿ ಜೂನಿಯರ್ ರಾಜ್ಕುಮಾರ್ ಅವರ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆದವು. ಇಡೀ ದೇವಗಿರಿ ಗ್ರಾಮವೇ ಕಾರ್ಯಕ್ರಮವನ್ನು ನೋಡಿ ಕಣ್ತುಂಬಿಕೊಂಡಿತು. ಸುಮಾರು 45 ನಿಮಿಷಗಳ ಕಾಲ ಅವರನ್ನು ಮಾತನಾಡಿದರು. ಅಂತ ಸರನ್ನ ಆಗಿ ಮತ್ತು ಜಗದೀಶ್ ಸರ್ ಅವರು ಈ ಸಮುದಾಯಕ್ಕೆ ಏಳಿಗೆಗೋಸ್ಕರವಾಗಿ ತಮ್ಮ ತಂದೆ ತಾಯಿಯ ಹೆಸರಿನ ಮೇಲೆ ಈ ಸಮುದಾಯಕ್ಕೆ 1 ಲಕ್ಷ ರೂಪಾಯಿ ದಾನವನ್ನು ನೀಡಿದಂತ ಅಂತ ದಾನಿಗಳ ಆದಿಯಾಗಿ ವೇದಿಕೆಯ ಮೇಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳು, ಈ ಗಂಗಾ ಪರಮೇಶ್ವರ ದೇವಸ್ಥಾನದ ಸಮಿತಿಯ ಸರ್ವ ಸದಸ್ಯರು, ಅಧ್ಯಕ್ಷರು, ಇದೆಲ್ಲ ಸೇರಿರುವಂತ ಶರಣ ಸೇವೆಯನ್ನು ನಿಮ್ಮೆಲ್ಲರಿಗೂ ಶರಣಾರ್ಥಿ. ಎಲ್ಲಿ ನೋಡಿದ್ರೆ ದಯಮಾಡಿ ತಾಯಿದ್ರೆ ಮಕ್ಕಳು ಓದೋ ಟೈಮ್ನಾಗ ಟಿವಿ ಬಂದ್ ಮಾಡ್ರಿ, ಮಕ್ಕಳ ಜೊತೆ ಕುತ್ಕೊಳ್ರಿ. ನೀವು ಭಾಳ ಜನ ನಮ್ದೇನು ಕೆಲಸ ಮಕ್ಕಳು ಓದೋ ಟೈಮ್ನಾಗ ಅಂತಿರಲ್ಲ, ನಿಮ್ಮ ಕೆಲಸ ಐತಿ. ನೀವು ಆ ಟೈಮ್ನಾಗ ಅಡಿಗೆ ಮಾಡಿಟ್ಟು ಮಕ್ಕಳ ಜೊತೆ ಕೂತ್ಕೊಳ್ರಿ, ಮಕ್ಕಳಿಗೆ ಓದಕ್ಕೆ ಹಚ್ಚ್ರಿ, ಹೋಮ್ವರ್ಕ್ ಮಾಡಕ್ಕೆ ಹಚ್ಚ್ರಿ. ಹೋಮ್ವರ್ಕ್ ಮಾಡಿಸೋ ಶಕ್ತಿ ದೇವ್ರು ನಿಮ್ಗೆ ಕೊಟ್ಟ. ಅಷ್ಟು ಓದೋರು ಅದೀರಿ, ನೀವೇನೋ ಅಷ್ಟು ಅವಿದ್ಯಾವಂತರು ಏನಿಲ್ಲ. ಆ ಜನಾಂಗ ಈಗಿಲ್ಲ, ಇದ್ರೂ ಅವ್ರಿಗೆ ಆಗಂಗಿಲ್ಲ. ಆದರೆ ನೀವೆಲ್ಲ ಸ್ವಲ್ಪ ಓದೋರು ಅದೀರಿ, 10ನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ ಓದೋರು ತಾಯಿದ್ರೆ ಅದೀರಿ ಇವತ್ತು. ಅದು ದಯಮಾಡಿ ಮಕ್ಕಳ ಜೊತೆ ಒಂದಿಷ್ಟು ಕಳೀರಿ. ಮಕ್ಕಳ ಜೊತೆ ಟೈಮ್ ಕಳೆದ್ರಿಂದ ಏನಾಗುತ್ತೆ ಅಂದರೆ ಅವ್ರು ಏನು ಓದ್ತಾರ, ಏನು ಓದಕ್ಕೆ ಬರೋಂಗಿಲ್ಲ, ಯಾವ ಸಬ್ಜೆಕ್ಟ್ ಬರುತ್ತೆ, ಯಾವ ಸಬ್ಜೆಕ್ಟ್ ಬರೋಂಗಿಲ್ಲ, ಯಾವ ಟೀಚರ್ ಮೇಲೆ ಪ್ರೀತಿ ಐತಿ, ಯಾವ ಟೀಚರ್ ದ್ವೇಷಿಸ್ತಾರ ಅಂತ ಗೊತ್ತಾತಂದ್ರೆ ನೀವು ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ದಯಮಾಡಿ ಮಕ್ಕಳು ಓದೋ ಟೈಮ್ನಾಗ ಅವ್ರ ಜೊತೆ ಸಮಯ ಕಳೀರಿ. ಮೊಬೈಲ್ಗಳನ್ನು ಸಹ ದೂರಿಡುವಂಥ ಪ್ರಯತ್ನ ಮಾಡಬೇಕು.